ರಾಜ್ಯಾಧ್ಯಕ್ಷರು ಬದಲಾಗೋವರೆಗೂ ಕೂಡ ನಮ್ದು ಹೋರಾಟ ಇರುತ್ತೆ. ಈಗ ನಮ್ಮದು ವಕಫದ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನವೆಂಬರ್ 25 ಡಿಸೆಂಬರ್ 26 ಬರೀ ವಕಫ್ ಅಷ್ಟೇ. ಸರ್, ಈಗ ಸರ್ಕಾರ ಈಗ ಡಿ ಕೆ ಶಿವಕುಮಾರ್ ಅವರು ಗಂಡು ಮಕ್ಕಳಿಗೂ ಸಹ ಬಸ್ಸನ್ನು ಫ್ರೀ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತೇವೆ ಅಂತ ಒಂದು ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದ್ದಿದ್ದೇ ಬಂದ್ ಮಾಡ್ತಾರೆ ನೋಡಕತ್ರಿ. ಇದ್ದಿದ್ದೇ ಬಂದ್ ಆಗ್ತೈತೆ. ಬಸ್ಸುಗಳೇ ರೋಡ್ ಮ್ಯಾಗ ಅಡ್ಡಾಡೋದಿಲ್ಲ. ಅವು ಟೈರ್ ಇಲ್ಲ, ಡೀಸೆಲ್ ಇಲ್ಲ. ಏನು ಡಿ ಕೆ ಶಿವಕುಮಾರ್ ತನ್ನ ಮನೆಯಿಂದ ಡೀಸೆಲ್ ಹಾಕ್ತಾನ? ಡಿ ಕೆ ಶಿವಕುಮಾರ್ ಇವತ್ತೇನು ಕಂಪ್ಲೀಟ್ ಲಾಸ್ನಾಗಿದೆ. ಎಲ್ಲ ಗ್ಯಾರಂಟಿಗಳು ಸರ್ಕಾರಿ ನೌಕರದಾರ ಸಂಬಳ ಕೊಡಲಿಕ್ಕೆ ಸುಮ್ಮನೆ ಇದು ರೀಲ್ ಬಿಡ್ತಾ ಇದ್ದಾರೆ. 23 ಉಪಚುನಾವಣೆ ಮುಗಿದು ಹೇಳಿದ್ದಾರೆ ಸರ್, ಒಟ್ಟು 50 ಜನರ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ, ಒಬ್ಬೊಬ್ಬರಿಗೆ 55 ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಹುದ್ದೆಯಲ್ಲಿರೋರು ಇಂಥ ಎಲ್ಲ ಕೆಲಸ ಮಾತಾಡಬಾರ್ದು. 50 ಕೋಟಿ ನೀವು ದಾಖಲೆ ಕೊಡ್ರಿ. ಏನು ನಿಂಬಲ್ಲಿ ಯಾವ ಏನಿದೆ, ವಿಡಿಯೋ ಇದೆಯೋ, ಆಡಿಯೋ ಇದೆಯೋ, BJP ಯಾರು ಕಾಂಗ್ರೆಸ್ MLA ಸಂಪರ್ಕ ಮಾಡಿದ್ರು, ಏನಾರು ದಾಖಲೆ ಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವನೋ ಒಬ್ಬ ಹಾದಿಗೆ ಹೋಗೋ ಮಾತಾಡ್ತಾನಂದ್ರೆ ಬೇರೆ. ನಾ ಮಾತಾಡಿದಾಗೆಲ್ಲ ಸಿದ್ದರಾಮಯ್ಯ, ಪರಮೇಶ್ವರು, ಡಿ ಕೆ ಶಿವಕುಮಾರ್ ದಾಖಲೆ ಕೊಡಿ ಎತ್ನಾಡ್ರಿ, ದಾಖಲೆ ಕೊಡಿ ಅಂತ ಅವ್ನು ಖರ್ಗೆ ಹೇಳ್ತಿದ್ದ. ಈಗ ನಾ CM ಅವ್ರು ಕೇಳ್ತೀನಿ, ನೀವು 50 ಕೋಟಿ ರೂಪಾಯಿ BJP ಏನು ಪ್ರಲೋಭನೆ ಮಾಡ್ಯಾರ ಅನ್ನೋದು ದಾಖಲೆ ಕೊಡಿ. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಅಂತ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಹೇಳಿದ್ದಾರೆ. ಅವರನ್ನು ಮುಟ್ಟಿದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಸರಿ ಇರುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸಂದೇಶ ಕೊಟ್ಟರೆ, ನಮಗಲ್ಲ, ಅವ್ರಿಗೆ. ಯಾವ ಕಾರಣಕ್ಕೆ ಹೇಳಿರ್ತಾರೆ ಡಿ ಕೆ ಶಿವಕುಮಾರ್? ಯಾವ ಕಾರಣಕ್ಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕತ್ತ. ನೀ ನನ್ನ ಮುಟ್ಟಿದೆ ಅಂದ್ರೆ ನಾನು ಮೊದಲೇ ಹೆಂಗೆ ಮಾಡಿದ್ರೆ 17 ಮಂದಿನ ಕಳಿಸಿದಲ್ಲ, ಈಗ 50 ಮಂದಿನ ಕಳಿಸ್ತೀನಿ. ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ. ಯಾವ್ಯಾವ ಕಾಲದಾಗ ಯಾರು ದುಡ್ಡು ಮಾಡ್ಯಾರ, ನಾನು ಎಣಸ್ಲಕ್ಕೆ ಹೋಗಲ್ರಿ ಅವ್ರ ಮನೆಗೆ.